ನಮಸ್ಕಾರ. ತುಳುನಾಡಿನ ಆ ನಿಗೂಢ ಬೆಟ್ಟಗಳ ಸಾಲಿದೆಯಲ್ಲ, ಅಲ್ಲಿನ ಕಾಡುಗಳಲ್ಲಿ ಒಂದು ಹಳೆಯ ಕಥೆ ಗಾಳಿಯಲ್ಲಿ ಪಿಸುಗುಡುತ್ತೆ ಅಂತಾರೆ. ಇವತ್ತು ನಾವು ಗುಡ್ಡದ ಭೂತ, ತುಳುನಾಡಿನ ರಕ್ಷಕ ಅನ್ನುವ ಮೂಲ ಆಧಾರದಿಂದ ಆ ಕಥೆಯ ಆಳಕ್ಕೆ ಇಳಿಯೋಣ. ಹೌದು, ಈ ಮೂಲ ನಮ್ಮನ್ನ ತುಳುನಾಡಿನ ಸಂಸ್ಕೃತಿಯ ಕೇಂದ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿನ ಪ್ರಕೃತಿ ಎಷ್ಟು ಸುಂದರ, ಮತ್ತೆ ಅಲ್ಲಿನ ಜನರ ನಂಬಿಕೆಗಳು, ಅವುಗಳ ನಡುವೆ ಒಂದು ಸೂಕ್ಷ್ಮವಾದ ಆದ್ರೆ ತುಂಬಾ ಶಕ್ತಿಯುತವಾದ ಸಂಬಂಧ ಇದೆ. ಅದನ್ನ ಇದು ಚೆನ್ನಾಗಿ ತೋರಿಸುತ್ತೆ. ಈ ಕಥೆಯ ಮುಖ್ಯ ಶಕ್ತಿನೇ ಈ ಗುಡ್ಡದ ಭೂತ. ಮೂಲದಲ್ಲಿ ಹೇಳೋ ಹಾಗೆ ಬೆಟ್ಟಗಳ ರಕ್ಷಕ ಅಲ್ವಾ, ಕಾಡಿನ ಪಾಲಕ ಅಂತ ಕೂಡ ಹೇಳ್ತಾರೆ. ಇದು ಕೇವಲ ಕಥೆಯ ಪಾತ್ರ ಅಲ್ಲ ಅನ್ಸುತ್ತೆ, ಇದೊಂದು ಜೀವಂತ ನಂಬಿಕೆ ಇದ್ದ ಹಾಗೆ, ಹೌದಲ್ವಾ? ಖಂಡಿತ ಖಂಡಿತ. ಇದೇನು ಸುಮ್ನೆ ಜಾನಪದ ಕಥೆ ಅಲ್ಲ. ತುಳುನಾಡಲ್ಲಿ ದೈವಾರಾಧನೆ ಅಂತಾರಲ್ಲ, ಆ ತತ್ವವನ್ನ ಇದು ಒತ್ತಿ ಹೇಳುತ್ತೆ. ಅಂದ್ರೆ ಪ್ರಕೃತಿಯ ಶಕ್ತಿಗಳನ್ನ ಪೂಜೆ ಮಾಡೋದು ಮಾತ್ರ ಅಲ್ಲ, ಅವುಗಳ ಜೊತೆ ಹೊಂದಿಕೊಂಡು ಬ್ಯಾಲೆನ್ಸ್ನಲ್ಲಿ ಬದುಕಬೇಕು ಅನ್ನೋ ನಂಬಿಕೆ ಇದು. ಕಥೆಯಲ್ಲಿ ಸಮಸ್ಯೆ ಶುರುವಾಗೋದೇ ಆ ಬ್ಯಾಲೆನ್ಸ್ ತಪ್ಪಿದಾಗ. ಆ ಬ್ಯಾಲೆನ್ಸ್ ತಪ್ಪಿಸಿದ ವ್ಯಕ್ತಿ ಪಾಡೆಪ್ಪ. ಮೂಲದಲ್ಲಿ ಇವನೊಬ್ಬ ಅಹಂಕಾರಿ, ತುಂಬಾ ದುರಾಸೆಯ ಭೂಮಾಲಿಕ ಅಂತ ಇದೆ. ಅವನಿಗೆ ಈ ಕಾಡಿನ ಪಾವಿತ್ರ್ಯತೆ ಬಗ್ಗೆ, ಅಲ್ಲಿ ಆತ್ಮಗಳಿವೆ ಅನ್ನೋದ್ರ ಬಗ್ಗೆ ಏನೂ ನಂಬಿಕೆನೇ ಇರಲಿಲ್ಲ. ನಿಜ. ಅವನ ಕಣ್ಣಿಗೆ ಆ ಪವಿತ್ರ ಕಾಡು ಅಂದ್ರೆ ಬರೀ ರಿಸೋರ್ಸ್ ಅಷ್ಟೆ. ಮರ, ಭೂಮಿ, ದುಡ್ಡು, ಅಲ್ಲಿನ ಜನರ ನಂಬಿಕೆ, ಹಿರಿಯರ ಮಾತು, ಎಲ್ಲದಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ ಅವನು. ಹಿರಿಯರು, ಗ್ರಾಮಸ್ಥರು ಪಾಡೆಪ್ಪನಿಗೆ ವಾರ್ನಿಂಗ್ ಕೊಟ್ಟಿದ್ರು ಅಂತ ಮೂಲದಲ್ಲಿ ಬರುತ್ತೆ. ಕಾಡು ಮುಟ್ಟಬೇಡ, ಕಿಡುಕಾಗುತ್ತೆ ಅಂತ ಹೇಳಿದ್ರು ಅಲ್ವಾ? ಹೌದು. ಆದ್ರೆ ಆತ ಅದನ್ನೆಲ್ಲ ಕಿವಿಗೆ ಹಾಕ್ಕೊಳ್ಳಿಲ್ಲ. ಮರ ಕಡಿಯೋಕೆ ಅಂತ ತನ್ನ ಆಳುಗಳನ್ನ ಕಳಿಸ್ದ. ಅದು ಬರೀ ಮರ ಕಡಿಯೋ ಪ್ರಯತ್ನ ಆಗಿರ್ಲಿಲ್ಲ, ಅದು ಆ ಸಮುದಾಯದ ನಂಬಿಕೆ ಮೇಲೆ ಮಾಡಿದ ದಾಳಿ ತರ ಇತ್ತು. ಅಲ್ಲಿಂದ ಕತೆ ಒಂಥರ ರೋಚಕ ಆಗ್ತಾ ಹೋಗುತ್ತೆ. ಮೂಲದಲ್ಲಿ ಹೇಳೋ ಹಾಗೆ ಮೊದಲನೇ ಕೊಡಲಿ ಏಟು ಮರಕ್ಕೆ ಬಿದ್ದ ತಕ್ಷಣವೇ ಏನೋ ಬದಲಾವಣೆಗಳಾದವು ಅಂತ. ಹಗಲಲ್ಲೇ ಕತ್ತಲಾದ ಹಾಗೆ, ಭಯಂಕರ ಗಾಳಿ, ನೆಲವೆಲ್ಲ ನಡುಗಿದ ಹಾಗೆ. ಹೌದು, ಅದು ಪ್ರಕೃತಿಯ ರಿಯಾಕ್ಷನ್, ತಕ್ಷಣ ಬಂದಿದ್ದು. ಆಂಡ್ ಅದೇ ಟೈಮಲ್ಲಿ ಕಾಡಿನ ಮಧ್ಯದಿಂದ ಗುಡ್ಡದ ಭೂತ ಬಂತು ಅಂತಾರೆ. ಮೂಲದಲ್ಲಿ ಅದರ ವರ್ಣನೆ ಇದೆಯಲ್ಲ, ಅದು ನಿಜಕ್ಕೂ ಭಯಂಕರವಾಗಿದೆ. ದೈತ್ಯಾಕಾರ, ಮರಗಳಷ್ಟು ಎತ್ತರ, ಗಾಳಿ ಹಾಗೆ ವೇಗ, ತಲೆ ಮೇಲೆ ಬೆಂಕಿ ಉರಿಯೋ ಕಿರೀಟ, ಕೆಂಪು ಕಪ್ಪು ಬಣ್ಣ ಬಳೆದುಕೊಂಡಿರೋ ರೌದ್ರ ರೂಪ. ಆ ವರ್ಣನೆ ಕೇಳಿದ್ರೇ ಮೈಜುಮ್ಮನ್ನುತ್ತೆ. ಮೂಲದಲ್ಲಿ ಕೋಪದ ನೃತ್ಯದ ಬಗ್ಗೆನೂ ಹೇಳಿದ್ದಾರೆ. ಚಂದ್ರನ ಬೆಳಕಲ್ಲೇ ಕುಣಿಯಿತು ಅಂತ. ಅದರ ಅರ್ಥ ಏನು? ಏನಾದ್ರೂ ಸಿಂಬಾಲಿಕ್ ಆಗಿ? ಆ ನೃತ್ಯ ಬರೀ ಕೋಪದ ಪ್ರದರ್ಶನ ಅಲ್ಲ, ಅದು ಪ್ರಕೃತಿಯ ಶಕ್ತಿ. ಯಾರು ನಿಯಮ ಮೀರ್ತಾರೋ ಅವರಿಗೆ ಎಚ್ಚರಿಕೆ ಕೊಡುವ ಸಂಕೇತ ಅದು. ಅದರ ಭಯಂಕರ ರೂಪ, ಆ ನೃತ್ಯ ನೋಡಿ ಮರ ಕಡಿಯೋಕೆ ಬಂದವರು ಹೆದರ್ಕೊಂಡು ಓಡೋದ್ರು ಅಂತ. ಜೀವ ಉಳಿದ್ರೆ ಸಾಕು ಅಂತ ಓಡಿದ್ರು. ಸೊ ಕೊನೆಗೇನಾಯ್ತು? ಬೆಳಗಾಗೋಸ್ತಲ್ಲಿ ಕಾಡು ಮೊದಲಿನ ಹಾಗೆ ಇತ್ತು ಅಲ್ವಾ? ಒಂದು ಮರನೂ ಬಿದ್ದಿರ್ಲಿಲ್ಲ. ಆದ್ರೆ ಪಾಡೆಪ್ಪ, ಅವನಿಗೇನಾಯ್ತು? ಮೂಲದಲ್ಲೇನಾದ್ರೂ ಕ್ಲಿಯರಾಗಿ ಹೇಳಿದಾರ? ಪಾಡೆಪ್ಪನ ಕಥೆ ಒಂಥರ ಮಿಸ್ಟ್ರಿಯಾಗೇ ಉಳಿದಿದೆ. ಕೆಲವರು ಹೇಳ್ತಾರೆ ಗುಡ್ಡದ ಭೂತನೇ ಅವನನ್ನ ಎಳ್ಕೊಂಡ್ ಹೋಯ್ತು ಅಂತ. ದುರಾಸೆ ಪಡೋರ್ಗೆ ಪಾಠ ಆಗ್ಲಿ ಅಂತ ಆತ್ಮಗಳ ಲೋಕದಲ್ಲಿ ಇಟ್ಕೊಂಡಿದೆ ಅಂತ. ಇನ್ನು ಕೆಲವರು ಇಲ್ಲ, ಅವನಿನ್ನೂ ತನ್ನ ತಪ್ಪಿಗೆ ಕ್ಷಮೆ ಕೇಳ್ಕೊಂಡು ಕಾಡಲ್ಲೇ ಅಲೀತಿದ್ದಾನೆ ಅಂತ ನಂಬ್ತಾರೆ. ಒಟ್ನಲ್ಲಿ ಅವನ ಕಣ್ಮರೆ ಒಂದು ಎಚ್ಚರಿಕೆಯ ಕಥೆಯಾಗಿ ಉಳಿದಿದೆ. ಈ ಘಟನೆ ಆದ್ಮೇಲೆ ಅಲ್ಲಿನ ಜನ ಗುಡ್ಡದ ಭೂತವನ್ನ ಸಮಾಧಾನ ಮಾಡೋಕೆ, ರಕ್ಷಣೆ ಕೇಳೋಕೆ ಅಂತ ಒಂದು ವಾರ್ಷಿಕ ಪೂಜೆ ಶುರು ಮಾಡಿದ್ರು ಅಂತ ಇದೆ. ಅದೇ ಭೂತಕೋಲ, ಹೌದಲ್ವಾ? ಹೌದು, ಭೂತಕೋಲ. ಇದು ಬರೀ ಪೂಜೆ ಅಲ್ಲ, ಇದು ತುಳುನಾಡಿನ ದೈವಾರಾಧನೆಯ ಒಂದು ಜೀವಂತ ರೂಪ. ಢೋಲಿನ ಸದ್ದು, ಭಕ್ತಿ, ಶ್ರದ್ಧೆಯಿಂದ ನಡೆಯುತ್ತೆ ಆ ನೃತ್ಯ. ಅದು ಅವರ ಕೃತಜ್ಞತೆ, ಭಯ, ಭಕ್ತಿ ಎಲ್ಲವನ್ನೂ ತೋರ್ಸುತ್ತೆ. ಅವರ ಸಂಸ್ಕೃತಿಯ ಭಾಗ ಅದು. ಹಾಗಾದ್ರೆ ಈ ಕಥೆಯಿಂದ ನಮಗೆ ಸಿಗೋ ಮುಖ್ಯ ಪಾಠ ಅಂದ್ರೆ, ತುಳುನಾಡಿನ ಸಂಸ್ಕೃತಿಯಲ್ಲಿ ಪ್ರಕೃತಿ ಮತ್ತು ಪೂರ್ವಜರ ಆತ್ಮಗಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು. ಮತ್ತೆ ದುರಾಸೆ ಎಲ್ಲಿಗೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೂ ಇದು ಒಂದು ಉದಾಹರಣೆ. ಖಂಡಿತವಾಗಿ ಪ್ರಕೃತಿಯ ಜೊತೆ ಹೊಂದಿಕೊಂಡು ಬದುಕಬೇಕು ಅನ್ನೋದನ್ನ ಇದು ಹೇಳತ್ತೆ. ಪಾಡೆಪ್ಪನ ಕ್ಯಾರೆಕ್ಟರ್ ಇದೆಯಲ್ಲ, ಆ ಬ್ಯಾಲೆನ್ಸ್ನ ಮರ್ತ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಕನ್ನಡಿ ಇದ್ಹಾಗೆ. ಇದು ಕೇವಲ ಕಥೆ ಅಲ್ಲ, ಇದೊಂದು ಎನ್ವಿರಾನ್ಮೆಂಟಲ್ ಮತ್ತು ಕಲ್ಚರಲ್ ವಾರ್ನಿಂಗ್ ಅಂತಾನೂ ಹೇಳ್ಬೋದು. ಕೊನೆಯದಾಗಿ ಮೂಲದ ಒಂದು ಸಾಲು ತುಂಬ ಯೋಚನೆ ಮಾಡೋ ಹಾಗಿದೆ. ತುಳುನಾಡಲ್ಲಿ ಬೆಟ್ಟಗಳಿಗೂ ಆತ್ಮಗಳಿವೆ, ಅವುಗಳ ಜೊತೆ ಒಂದು ಪವಿತ್ರವಾದ ಸಂಬಂಧ ಇದೆ. ಒಂದು ವೇಳೆ ಮನುಷ್ಯರು ಈ ಸತ್ಯ ಮರೆತ್ರೆ ಗುಡ್ಡದ ಭೂತದ ನೃತ್ಯ ಅದನ್ನ ಮತ್ತೆ ನೆನಪಿಸುತ್ತೆ ಅಂತ.
ಪ್ರಕೃತಿ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ಇದು ನಿಜಕ್ಕೂ ಯೋಚನೆ ಮಾಡಿಸುತ್ತೆ.